ಎಸ್.ಎಂ. ಕೃಷ್ಣರ 6 ದಶಕಗಳ ರಾಜಕೀಯದಲ್ಲಿ ಅದೊಂದು ದಿನವನ್ನ ಯಾವತ್ತೂ ಮರೆತಿರಲಿಲ್ಲ. ಅಣ್ಣಾವರನ್ನ ಕಾಡುಗಳ ವೀರಪ್ಪನ್ ಅಪಹರಣ ಮಾಡಿಕೊಂಡು ಹೋದಾಗ ಇಡೀ ರಾಜ್ಯವನ್ನ ಕಂಟ್ರೋಲ್ ಮಾಡಿದ್ದು ಇದೆಯಲ್ವಾ, ಅದು ತಮಾಷೆಯ ಮಾತಲ್ಲ. ಎಸ್.ಎಂ.ಕೆಯ ಜಾಣ್ಮೆಯ ನಿರ್ಧಾರದಿಂದಾಗಿಯೇ ರಾಜ್ ಸುರಕ್ಷಿತವಾಗಿ ಮರಳಿ ಬಂದಿದ್ರು. ವೀರಪ್ಪನ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ನಾನು ರಾಜ್ಕುಮಾರ್ನ ಕರ್ಕೊಂಡು ಬರ್ತೀನಿ ಜೀವಂತವಾಗಿ ಅಂತ ಭರವಸೆಯನ್ನು ಕೊಟ್ಟು. ಜುಲೈ 39, 2000ನೇ ಇಸವಿ ಎಸ್.ಎಂ. ಕೃಷ್ಣ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಮಯ. ಇದೇ ದಿನವೇ ನಡೆಯಬಾರದ ಘಟನೆಯೊಂದು ನಡೆದು ಹೋಗಿತ್ತು. ಕನ್ನಡದ ವರನಟ ಪದ್ಮಭೂಷಣ ಕಲಾದೇವಿಯ ವರಪುತ್ರ ಡಾಕ್ಟರ್ ರಾಜ್ಕುಮಾರ್ರನ್ನ ಕಾಡುಗಳ ವೀರಪ್ಪನ್ ಅಪಹರಣ ಮಾಡಿದ್ದ. ರಾತ್ರಿ 9 ಗಂಟೆ ಸಮಯಕ್ಕೆ ಚಾಮರಾಜನಗರ ಜಿಲ್ಲೆಯ ಗಡಿ ಭಾಗದಲ್ಲಿರೋ ದೊಡ್ಡ ಗಾಜನೂರಿನ ಮನೆಗೆ ನುಗ್ಗಿದ್ದ ವೀರಪ್ಪನ್ ಅಂಡ್ ಟೀಮ್ ಅಣ್ಣಾವರನ್ನ ಕ್ಷಣ ಮಾತ್ರದಲ್ಲಿ ಕಿಡ್ನಾಪ್ ಮಾಡಿದ್ರು. ಈ ವೇಳೆ ಮನೆಯಲ್ಲೇ ಇದ್ದ ಅಣ್ಣಾವರ ಧರ್ಮಪತ್ನಿ ಪಾರ್ವತಮ್ಮ ಕೈಗೆ ಆಡಿಯೋ ಕ್ಯಾಸೆಟ್ ಕೊಟ್ಟ ನರಹಂತಕರು ಯಾರೊಬ್ಬರ ಕಣ್ಣಿಗೂ ಕಾಣದಂತೆ ಕಣ್ಮರೆಯಾಗಿದ್ರು. ಈ ಸುದ್ದಿ ಹೊರಬೀಳ್ತಾ ಇದ್ದಂತೆ ಇಡೀ ಕರ್ನಾಟಕವೇ ತಲ್ಲಣಿಸಿ ಹೋಗಿತ್ತು. ಊರೂರಲ್ಲೂ ಆಕ್ರೋಶ ಶುರುವಾಗಿತ್ತು. ಕನ್ನಡ ಸಿನಿಮಾ ರಂಗವಂತೂ ಅಕ್ಷರಶಃ ಸ್ತಬ್ಧವಾಗಿತ್ತು. ಹೋರಾಟದ ಕಿಚ್ಚು ಧಗಧಗಿಸ್ತಾ ಇದ್ದಂತೆ ಅಂದು ಸಿಎಂ ಆಗಿದ್ದ ಎಸ್.ಎಂ. ಕೃಷ್ಣ ಮೇಲೆ ಒತ್ತಡ ಶುರುವಾಯಿತು. ಆಗ ಯಾವುದಕ್ಕೂ ಎದೆಗುಂದದೆ ಮಹತ್ವದ ಹೆಜ್ಜೆ ಇಟ್ಟಿದ್ದು ಇದೇ ಸೋಮನಹಳ್ಳಿ ಮಲ್ಲಯ್ಯ ಕೃಷ್ಣ. ಅಣ್ಣಾವರನ್ನ ಸುರಕ್ಷಿತವಾಗಿ ಕರೆತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದೂ ಸಹ ಇದೇ ಎಸ್.ಎಂ. ಕೃಷ್ಣ. ಎಸ್ಎಂಕೆಗೆ ದೊಡ್ಡ ಸವಾಲಾಗಿತ್ತು ನರಹಂತಕನ ಬೇಡಿಕೆ. ಅಣ್ಣಾವರನ್ನ ಕಿಡ್ನಾಪ್ ಮಾಡುವಾಗ ಕ್ಯಾಸೆಟ್ ಒಂದನ್ನ ಕೊಟ್ಟಿದ್ದ ವೀರಪ್ಪನ್ ಇದನ್ನ ಸಿಎಂ ಎಸ್.ಎಂ. ಕೃಷ್ಣಗೆ ತಲುಪಿಸುವಂತೆ ತಾಕೀತು ಮಾಡಿದ್ದ. ಯಾವಾಗ ಅಣ್ಣಾವರು ಕಣ್ಮರೆಯಾದ್ರು ಪಾರ್ವತಮ್ಮಗೆ ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಆ ರಾತ್ರಿಯೇ ಚಾಮರಾಜನಗರಕ್ಕೆ ಬಂದು ಅಂದಿನ ಮುಖ್ಯಮಂತ್ರಿ ಎಸ್ಎಂಕೆಗೆ ಸುದ್ದಿ ಮುಟ್ಟಿಸ್ತಾರೆ. ನಂತರ ಅಲ್ಲಿಂದಲೇ ಬೆಂಗಳೂರಿಗೆ ತೆರಳಿ ವೀರಪ್ಪನ್ ಕೊಟ್ಟಿದ್ದ ಆಡಿಯೋ ಕ್ಯಾಸೆಟ್ ಅನ್ನ ಸಿಎಂ ಕೈಗಿಟ್ಟಿದ್ರು. ಇದರಲ್ಲಿ ವೀರಪ್ಪನ್ ಒಡ್ಡಿದ್ದ ಬೇಡಿಕೆಗಳನ್ನ ಕೇಳ್ತಾ ಇದ್ದಂತೆ ನಿಂತ ನೆಲವೇ ಕುಸಿದಂತಾಗಿತ್ತು. ಮೊದಲೇ ಕರ್ನಾಟಕದಲ್ಲಿ ಬರ ತಾಂಡವವಾಡ್ತಿತ್ತು. ಇಂಥ ಹೊತ್ತಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದ್ರ ಜೊತೆಗೆ ಹಲವು ಬೇಡಿಕೆ ಇಟ್ಟಿದ್ದ. ಆಗ ಎಸ್ಎಂಕೆ ಇಟ್ಟಿದ್ದ ಜಾಣ್ಮೆಯ ಹೆಜ್ಜೆಗೆ ಇಡೀ ಕರ್ನಾಟಕವೇ ತಲೆಬಾಗಿತ್ತು. very heavily on Tamil Nadu government, and government of India is involved at various stages to get the safe release of Dr. Rajkumar. Many of the task force have given their valuable suggestions, valuable recommendations. ದಿನಗಳು ಉರುಳಿದ್ರು ವೀರಪ್ಪನ್ ಮಾತ್ರ ಅಣ್ಣಾವರನ್ನ ಬಿಡುಗಡೆ ಮಾಡೋ ಮನಸ್ಸು ಮಾಡಿರಲಿಲ್ಲ. ಒಂದ್ ಕಡೆ ಬರಗಾಲ, ಇನ್ನೊಂದ್ ಕಡೆ ಅಣ್ಣಾವರ ಅಪಹರಣ, ಜೊತೆಗೆ ಕಾವೇರಿ ವಿವಾದ, ಇದೆಲ್ಲವೂ ಎಸ್ಎಂಕೆ ಸರ್ಕಾರಕ್ಕೆ ಬರಸಿಡಿಲು ಬಡಿದಂತಾಗಿತ್ತು. ಅದರಲ್ಲೂ ರಾಜ್ಕುಮಾರ್ ಅವರನ್ನ ಜೀವಂತವಾಗಿ ಕರೆತರೋದೇ ಎಸ್.ಎಂ. ಕೃಷ್ಣಗೆ ದೊಡ್ಡ ಸವಾಲಾಗಿತ್ತು. ಹೀಗಾಗಿ ಯಾವುದೇ ಕ್ಷಣವೂ ತಾಳ್ಮೆ ಕಳೆದುಕೊಳ್ಳದ ಎಸ್ಎಂಕೆ ಅಣ್ಣಾವರ ಬಿಡುಗಡೆಗೆ ನಾನಾ ರೀತಿಯಲ್ಲಿ ಶತಪ್ರಯತ್ನ ಪಟ್ರು. ಕಾಡುಗಳ್ಳನ ಬಳಿಗೆ ಸಂಧಾನಕಾರರನ್ನು ಕಳುಹಿಸಿದ್ರು. ವೀರಪ್ಪನ್ ಜೊತೆಗೆ ಸ್ಯಾಟಲೈಟ್ ಫೋನ್ನಲ್ಲೂ ಮಾತನಾಡಿದ್ರು. ಇದೆಲ್ಲದರ ಪರಿಣಾಮವಾಗಿ ಬರೋಬ್ಬರಿ 108 ದಿನಗಳ ಬಳಿಕ ವರನಟ ರಾಜ್ಕುಮಾರ್ ಸುರಕ್ಷಿತವಾಗಿ ಮರಳಿ ಬಂದಿದ್ರು. ಆವತ್ತು ಅಣ್ಣವರು ಅಷ್ಟು ಸುರಕ್ಷಿತವಾಗಿ ಬಂದಿದ್ರು ಅಂದ್ರೆ ಅದರ ಹಿಂದಿನ ಶ್ರೇಯಸ್ಸೆಲ್ಲವೂ ಎಸ್ಎಂಕೆದ್ದೇ ಆಗಿತ್ತು. ಮಲೆ ಮಹದೇಶ್ವರ ಸ್ವಾಮಿ ಅವರ ಮನೆ ದೇವರು. ಆಗಾಗ ಇಲ್ಲಿಗೆ ಅವರು ಅಧಿಕಾರ ಇದ್ದಾಗಲೂ ಬರ್ತಿದ್ರು, ಇಲ್ಲದೆ ಇದ್ದಾಗಲೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರ ಒಂದು ಅವಧಿನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ವೀರಪ್ಪನಿಂದ ಅಪಹರಣಕ್ಕೆ ಒಳಗಾದ ದಿನ ಅದು. ಇದನ್ನ ಯಶಸ್ವಿಯಾಗಿ ಬಹಳ ನೋವಿನಿಂದ ಅವರು ನಿಭಾಯಿಸಿದ್ದಾರೆ. 24 ವರ್ಷದ ಹಿಂದೆ ಎಸ್ಎಂಕೆ ಮಾಡಿದ್ದ ಮಹತ್ ಕಾರ್ಯವನ್ನ ದೊಡ್ಡಮನೆ ಆಗಲಿ ಚಿತ್ರರಂಗವಾಗಲಿ ಇನ್ನೂ ಮರೆತಿಲ್ಲ. ಅಗಲಿದ ಹಿರಿಯ ನಾಯಕನ ಅಂತಿಮ ದರ್ಶನಕ್ಕೆ ಬಂದಿದ್ದ ಶಿವರಾಜ್ ಕುಮಾರ್, ಗೋವಿಂದರಾಜು ಹಾಗೂ ಸಾರಾ ಗೋವಿಂದ್ ಅಂದಿನ ದಿನಗಳನ್ನ ಮೆಲುಕು ಹಾಕಿದ್ರು. ವೀರಪ್ಪನ ಟೈಮ್ನಲ್ಲಿ ನಮ್ಮ ಫ್ಯಾಮಿಲಿ ಜೊತೆ ಇದ್ದಿದ್ದು ಯಾವತ್ತೂ ನಾವು ಮರೆಯಲ್ಲ. ಆಮೇಲೆ ಪರ್ಸನಲ್ ನಮಗೂ ಅವ್ರ ಜೊತೆ ಆತ್ಮೀಯತೆ ಇದು, ಅವರ ಸನ್ನಿಲ್ಲ ಇರ್ಬೋದು, ಅವರ ಇಡೀ ಫ್ಯಾಮಿಲಿ ಜೊತೆಲೆಲ್ಲ ಪ್ರೇಮ ಆಂಟಿ ಇರ್ಬೋದು, ಎಲ್ಲ ಜೊತೆಲೂ ಒಂದು ನಂಟಸ್ತನ ಆಯಿತು. ಇವತ್ತು
ಖಂಡಿತ ದುಃಖ ಆಗುತ್ತೆ. ಯಾಕಂದರೆ ವಯಸ್ಸು ಎಷ್ಟೇ ಆದ್ರೂ ಹೋದ್ರೆ ಲಾಸ್ ಅಂತ ಲಾಸನ್ನೇ. ಅವರು ನಮ್ಮ ಭಾಗಕ್ಕೆ ದೇವರು ಅಂತಲೇ ನಾನು ಇವತ್ತು ಹೇಳ್ತೀನಿ. ನಾವು ವೀರಪ್ಪ ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ಅವರು ತೋರಿಸಿದ ಒಂದು ಏನು ಪಾತ್ರ ಅಂದರೆ ಅವತ್ತು ನಡ್ಕೊಂಡ ರೀತಿ, ಅದನ್ನು ಯಾವತ್ತೂ ನಾವು ಮರೆಯೋಕ್ಕಾಗಲ್ಲ. ಇವತ್ತು ನಾವು ವಾಪಸ್ ಬಂದು ನಿಮ್ಮ ಮುಂದೆ ನಿಂತಿದ್ದೀವಿ ಅಂದರೆ ಅದಕ್ಕೆ ಮುಖ್ಯ ಕಾರಣ ಎಸ್.ಎಂ. ಕೃಷ್ಣ ಅವರೇ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜ್ಕುಮಾರ್ ಅವರು ಜೀವಂತವಾಗಿ ಈ ನಾಡಿಗೆ ಬಂದಿದ್ರೆ, ಈ ನಾಡಿಗೆ ಆ ಪುಣ್ಯಾತ್ಮ ಮತ್ತೆ ವಾಪಸ್ ಕರ್ಕೊಂಡು ಬಂದಿದ್ರೆ ಅದಕ್ಕೆ ಎಸ್.ಎಂ. ಕೃಷ್ಣ. ಅವರು ಪಟ್ಟಂತ ಕಷ್ಟ, ಆ ನೋವು, ಆ ಸಂಕಟ ಬಹಳ ಹತ್ತಿರದಿಂದ ನಾನು ನೋಡಿದ್ದೆ. ಎಸ್ಎಂ ಕೃಷ್ಣಗೂ ಚಾಮರಾಜನಗರಕ್ಕೂ ಬಿಡಿಸಲಾಗದ ನಂಟಿತ್ತು. ಅದರಲ್ಲೂ ಮಲೆ ಮಹದೇಶ್ವರ ಎಸ್ಎಂಕೆ ಅವರ ಮನೆ ದೇವರು ಬೇರೆ. ಹೀಗಾಗಿಯೇ ಮಹದೇಶ್ವರ ದೇಗುಲಕ್ಕೆ ನೂತನ ಗೋಪುರ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಜೊತೆಗೆ 2002ರಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಮಿನಿ ಸಚಿವ ಸಂಪುಟ ಸಭೆಯನ್ನು ನಡೆಸಿದ್ರು. ಒಟ್ನಲ್ಲಿ ನಾಡಿನುದ್ದಕ್ಕೂ ಮಹತ್ ಕಾರ್ಯಗಳ ಮೂಲಕವೇ ಜನ ಮನ್ನಣೆ ಗಳಿಸಿದ್ದ ಎಸ್ಎಂಕೆ ಇನ್ನೂ ನೆನಪು ಮಾತ್ರ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.